ಎಕ್ಸೆಲ್ ಪಿ ಯು ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ ನಾನು. ಈ ಪ್ರತಿಭಟನೆ ಮಾಡಿದಂತಹ ಇಬ್ಬರು ಪ್ರತಿಭಟನಾಕಾರರು ನಮ್ಮ ಆಫೀಸ್ಗೆ ಬಂದಿದ್ದಾರೆ. ನಾನು ಅವ್ರನ್ನ ಅಲ್ಲೇ ಹೋಗಿ ಮಾತಾಡ್ತೀನಿ. ಒಬ್ಬರು ಶಿವಪ್ಪ ಅಂತೇಳಿ, ಇನ್ನೊಬ್ಬರು ಅರ್ಪಿತಾ ಅಂಥೇಳಿ ಅವ್ರು ನಾನು ಮಾತಾಡ್ತೀನಿ ಇದೀಗ. ಅಂದರೆ ಈ ಪ್ರತಿಭಟನೆಯ ಗ್ರೌಂಡ್ ರಿಯಾಲಿಟಿ ಏನು ಅಂತ ನನಗೆ ಬೇಕು. ಈ ಪ್ರತಿಭಟನೆ ವಿಚಾರದಲ್ಲಿ ಗ್ರೌಂಡ್ ರಿಯಾಲಿಟಿ ಏನು ನಡೆದಿದೆ? ಇದು ರಾಜಕೀಯ ಪ್ರೇರಿತನಾ? ಇದೊಂದು ಪಿತೂರಿ ಆಗಿತ್ತಾ ಅಲ್ಲಿ, ಅಥವಾ ಇದರಲ್ಲಿ ಸೇರ್ಕೊಂಡಂಥವ್ರು ಏನಾದರೂ ಗಲಭೆ ಎಬ್ಬಿಸ್ಬಿಟ್ರಾ ಅಲ್ಲಿ? ಸೊ ನಡೆದಿರೋದೇನು ಅಂತ ಹೇಳಿ ನಾನು ಅವರನ್ನೇ ಮಾತನಾಡ್ತೀನಿ ಇದೀಗ. ನಮಸ್ತೆ ಶಿವಪ್ಪ ಮತ್ತು ಅರ್ಪಿತಾ ಅವರೇ. ಅರ್ಪಿತಾ ಅವರೇ, ಹೇಗಾಯ್ತು ಈ ಪ್ರತಿಭಟನೆಯಲ್ಲಿ? ನೀವು ಒಂದು ಕಡೆ ಇದೇ ಕಾಕ್ರೋಚ್ ಜನತಾ ಪಾರ್ಟಿ ಅಲ್ಲಿ ಒಂದು ಪ್ರತಿಭಟನೆಗೆ ಬಂದಿದ್ದರು, ಇನ್ನೊಂದು ಕಡೆ ನೀವು ಫ್ರೀಡಮ್ ಪಾರ್ಕಲ್ಲೂ ಪ್ರತಿಭಟನೆಯನ್ನು ಮಾಡಿದ್ದೀರಿ. ನಿಮ್ಮ ಆಗ್ರಹ ಏನು ಈ ಒಂದು ವಿಚಾರದಲ್ಲಿ? ಸರ್, ಕಳೆದ 2 ತಿಂಗಳಿಂದ ನಾವು ಪ್ರೊಟೆಸ್ಟ್ ಮಾಡ್ತೀವಿ ನಿರಂತರವಾಗಿ. ರಾಜ್ಯದಲ್ಲಿ, ದೇಶದಲ್ಲಿ ಭಾರತ ವಿದ್ಯಾರ್ಥಿ ಪರಿಷತ್ SFI ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಮೂಲ ಉದ್ದೇಶ ಏನಂದರೆ ಸರ್, ಮೇ 3ನೇ ತಾರೀಕು ಎಕ್ಸಾಮ್ ಹಿಡೀತು. ಮೇ 6ನೇ ತಾರೀಕು ನೀಟ್ ಪೇಪರ್ ಲೀಕ್ ಆಯಿತು. ಲೀಕ್ ಆದ ತಕ್ಷಣ ಅದು ಜವಾಬ್ದಾರಿ ಯಾರಿದ್ರ? ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಸಂಸ್ಥೆ ಮತ್ತು ಕೇಂದ್ರ ಸರ್ಕಾರದ ಭಾಗವಾಗಿ ಎಜುಕೇಷನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಯಾಕೆಂದ್ರೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಈ ರೀತಿ ಆಗೋಕ್ಕೆ ಕಾರಣ ಯಾರು? ಸರ್ಕಾರದ ಎಜುಕೇಷನ್ ಮಿನಿಸ್ಟರ್. ಅದು ಕೊಡಬೇಕು ಅಂದ್ರೆ ಇದುವರೆಗೂ ಕೊಡ್ತಾ ಇಲ್ಲ. ಮತ್ತು ಇನ್ನೊಂದು, ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೀವಿ, ಡೆಮೋಕ್ರಸಿ ಕಂಟ್ರಿಲಿ ಇದೀವಿ ನಾವು. ಆದ್ರೆ ಇವತ್ತು ವಿದ್ಯಾರ್ಥಿಗಳ ಮೇಲೆ ಜಂತರ್ ಮತ್ತೆ ರಾಜೀನಾಮೆ ಕೊಡಲ್ಲಪ್ಪ, ನಿಮ್ಮೆಲ್ಲ ಬೇಡಿಕೆ ಈಡೇರಿಸಲ್ಲ ಅಂತ ಮೋದಿ ನಿರಂತರ 2 ಬೇಡಿಕೆ ಈಡೇರಿಸ್ತೀವ್ರಿ, ಏನೆಲ್ಲ ನೀವು ಹೇಳಿದ್ದೆಲ್ಲ ನಾನು ಮಾಡೋಕ್ಕಾಗಲ್ಲ ಅಂತ ನರೇಂದ್ರ ಮೋದಿ ಅವರು. ಏನ್ ಮಾಡ್ತೀರಿ ನೀವು? ಒಂದು, ಈ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಸಾಹೇಬರು ವಿದ್ಯಾರ್ಥಿ ಪರವಾಗಿರ್ತೀನಿ ಅಂತ ರಾತ್ರಿ 12 ಗಂಟೆಯಲ್ಲಿ ಮಾತಾಡಿದರು. ಅಯ್ಯೋ, ನೀಟ್ ಪೇಪರ್ ಲೀಕ್ ಆಗಿದೆ, ನಿಜ, ಇದನ್ನು ಕಠಿಣ ತನಿಖೆ ಆಗ್ತೀವಿ ಅಂತ. ಸರ್, ಜಂತರ್ ಮಂತರ್ದಲ್ಲಿ ಈ ದೇಶದ ಒಬ್ಬ ಸೈಂಟಿಸ್ಟು 24 ಲಕ್ಷದ ವಿದ್ಯಾರ್ಥಿ ಪರವಾಗಿ 19 ದಿನ ಉಪವಾಸ ಸತ್ಯಾಗ್ರಹ ಮಾಡಿದಾರಲ್ಲ. ಕೇಂದ್ರ ಸರ್ಕಾರ ಯಾವ್ದಾದ್ರು ಸಚಿವರು ಬಂದಿದ್ರಾ? ಮೋದಿ ಸಾಹೇಬರು ಬಂದಿದ್ರಾ? ಆದ್ರೆ ಇವತ್ತು ಮೋದಿ ಅವರು ಬಿಸಿ ಇದ್ದಾರ್ರಿ. ಅವ್ರು ಬಿಸಿ ಇರೋ ವ್ಯಕ್ತಿ, ಹಗಲು ರಾತ್ರಿ ದೇಶಕ್ಕೆ 18 ಗಂಟೆ ಕೆಲಸ ಮಾಡೋರು ಕ್ವಶನ್ ಮಾಡ್ತೀರಾ ನೀವು? ಪ್ರಧಾನಮಂತ್ರಿ ಒಬ್ಬರಿಗೆ ಹುಟ್ಟುಹಬ್ಬದ 18 ಗಂಟೆ 20 ಗಂಟೆ ಕೆಲಸ ಮಾಡ್ತಾರೆ ನರೇಂದ್ರ ಮೋದಿ ಅವರು. ಹುಟ್ಟುಹಬ್ಬದ ವಿಷಯಗಳನ್ನ ತಿಳಿಸ್ತಾರೆ, ಯಾರಿಗೊಬ್ರು ಫೋನ್ ಮಾಡಿ ಶುಭಾಶಯ ತಿಳಿಸ್ತಾರೆ. ಈ ದೇಶದಲ್ಲಿ 24 ಲಕ್ಷ ಜನ ವಿದ್ಯಾರ್ಥಿಗಳು ಬಹುಶಃ ಸ್ಟೂಡೆಂಟ್ಸ್ ಆದ್ರೂ ಮೋದಿ ಬರ್ಬೇಕು, ನಿಮಗೆ ರೈತರದಾದ್ರೂ ಮೋದಿ ಅವರೇ ಮಾತಾಡ್ಬೇಕಾ? ಪ್ರಧಾನಮಂತ್ರಿ ಅವರು, ದೇಶದ ಪ್ರಧಾನಮಂತ್ರಿಗಳು, ಅವ್ರ ಜವಾಬ್ದಾರಿ ಇದೆ, ತುಂಬಾ ಕೆಲಸ ಇದೆ. ನೀವು ಪ್ರಧಾನಿ ಕೇಳಬೇಕಲ್ವಾ ಅದನ್ನ? ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಸಮಸ್ಯೆಗಳ ಸ್ಪಂದಿಸಕ್ಕೆ ಪ್ರಧಾನಮಂತ್ರಿಗಳಿರೋದು. ಆದ್ರೆ ವಿದ್ಯಾರ್ಥಿಗಳು ಇಷ್ಟು ನರೇಂದ್ರ ಮೋದಿ ಅವರು ದೇಶಕ್ಕೋಸ್ಕರ ಜೀವವನ್ನ ಮುಡಿಪಾಗಿಟ್ಟಿರ್ತಕ್ಕಂಥ ವ್ಯಕ್ತಿ ಅವರು ಅಲ್ವಾ? ಆತರ ಅಲ್ವಾ ಅದು? 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಸೃಷ್ಟಿ ಮಾಡಿದ್ದಾರೆ. ಈ ದೇಶದಲ್ಲಿ ಇವತ್ತು ರೈತರ ಪರಿಸ್ಥಿತಿ ಏನಾಗಿದೆ? ರೈತರ ಮೇಲೆ ಲಾಠಿ ಚಾರ್ಜ್ ಆಯ್ತು. ಎಷ್ಟೋ ಜನ ರೈತರು ಸೂಸೈಡ್ ಮಾಡ್ಕೊಂಡ್ರು, ಆತ್ಮಹತ್ಯೆ ಮಾಡ್ಕೊಂಡ್ರು. ಯಾರ ಕಾರಣ ಇದಕ್ಕೆ? ಪ್ರತಿಭಟನೆ ನಡೆದಾಗ ಅಲ್ಲಿ ಏನು ನಡೀತಾ ಹೇಳಿ? ಫ್ರೀಡಮ್ ಪಾರ್ಕ್ ಅಲ್ಲೂ ಪ್ರತಿಭಟನೆ ಮಾಡಿದ್ದಾರೆ, ಜಂತರ್ ಮಂತರ್ ಅಲ್ಲೂ ಆದಾಗ ನಿಮ್ಮ ಸಹವರ್ತಿಗಳು ಮಾಡಿರಬಹುದಲ್ಲಿ SFI ಆಗಿರ್ಬೋದು, CJP ಆಗಿರ್ಬೋದು, ಬೇರೆ ಎಲ್ಲಾ ವಿದ್ಯಾರ್ಥಿ ಸಂಘಟನೆಗಳಾಗಿರ್ಬೋದು, ಪ್ರತಿಭಟನೆ ಮಾಡುವುದು ನಮ್ಮ ಪ್ರಜಾಪ್ರಭುತ್ವ, ನಮ್ಮ ರೈಟ್. ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ. ಸಾವಿರಾರು ಸಂಖ್ಯೆಯ ವಿದ್ಯಾರ್ಥಿಗಳು ನಮ್ಮನ್ನು ಬೆಂಬಲ ಸೂಚಿಸಿ, ವಿದ್ಯಾರ್ಥಿ ಸಂಘಟನೆ ಬೆಂಬಲ ಸೂಚಿಸಿ ಬರ್ತಾ ಇದ್ದಾರೆ. ಆದ್ರೆ ನಮ್ಮ ಹೋರಾಟ ಮಾಡೋದಕ್ಕೆ ಯಾಕೆ ಇವತ್ತು ಸರ್ಕಾರ ಎತ್ತಿಕ್ತಾ ಇದಾವೆ? ಇವತ್ತು ನಾವು ಪ್ರಜಾಪ್ರಭುತ್ವ ರೈಟ್ಸ್ ಹೋರಾಟ ಮಾಡಬಾರ್ದಾ? ನಮ್ಮ ಮೇಲೆ ಯಾಕೆ ಮಾಡೋದು? ರಾಜೀನಾಮೆ ಯಾರು ಸರ್ ಅವರು? ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ನ ಒಳಗಡೆ ಈಗ ಅವರನ್ನು ತೆಗೆದು ಬಿಟ್ರೆ ಒಂಥರ ಕಪ್ಪು ಚುಕ್ಕಿ ಆಗುತ್ತೆ, ಹಿನ್ನಡೆ ಆಗ್ಬಿಡುತ್ತೆ ಅವ್ರಿಗೆ. ನರೇಂದ್ರ ಮೋದಿ ಗೌರ್ಮೆಂಟ್ ಅಲ್ಲಿ ಒಂದು ವಿಕೆಟ್ ಬಿತ್ತಪ್ಪ ಅಂತ ಮಾತಾಡೋಕೆ ಶುರು ಮಾಡ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಅವರು ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಒಂದು ಮಗು ತರ ಅವರು ಒಳಗಡೆ ಇಟ್ಕೊಂಡಿದ್ದಾರೆ. ಅವರು ಈ ಮಗು ನಾನು ಬಿಟ್ಕೊಡ್ಬಾರ್ದು ಅಂತೇಳಿ ಮುದ್ದಿನಿಂದ ಅವ್ರು ಇಟ್ಕೊಂಡಿದ್ದಾರೆ. ಏನ್ ಮಾಡ್ಬಿಡ್ತೀರಿ ನೀವೆಲ್ಲ ಸೇರ್ಕೊಂಡ್ರೆ? ಸರ್, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವವರೆಗೂ ನಿರಂತರ ಹೋರಾಟ ಮಾಡ್ತೀವಿ. ಕೊಡ್ತಾನೆ, ಕೊಳ್ಳೇಬೇಕು. ಇಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಇಡೀ ದೇಶದಂತ ವಿದ್ಯಾರ್ಥಿಗಳು ಬೀದಿಗೆ ಬರ್ತಾರೆ. ಅದಕ್ಕೆ ನೇರ ಕಾರಣ ದೇಶದ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿ ಸರ್ಕಾರ, BJP ಸರ್ಕಾರ. ದಯವಿಟ್ಟು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಎಷ್ಟೋ ಕೆಲಸಗಳ ಮಧ್ಯದಲ್ಲಿ ಸ್ಟೂಡೆಂಟ್ಸ್ ವಿಚಾರವನ್ನ ಮಧ್ಯರಾತ್ರಿ ಅಡ್ರೆಸ್ ಮಾಡಿದ್ದಾರೆ. ಅದಕ್ಕೆ ನೀವು ರೆಸ್ಪೆಕ್ಟ್ ಮಾಡ್ಬೇಕಲ್ವ? ಎಷ್ಟು ಕೆಲಸ ಇರುತ್ತೆ ಅವ್ರಿಗೆ. ಅದರಲ್ಲೂ ಬಿಡು ಮಾಡಿಕೊಂಡು ಮಧ್ಯರಾತ್ರಿ ಆದರೂ ನಿದ್ರೆ ಮಾಡದೆ ಅವರು ಆ ಟೈಮಲ್ಲಿ ಮಾಡಿರೋದು ನೀವು ಬೆಲೆ ಕೊಡಬೇಕಲ್ವ ಅವ್ರಿಗೆ? ಸರ್, ಓಕೆ, ಈ ದೇಶದ ಪ್ರಧಾನಿ ಮಂತ್ರಿ ಬಗ್ಗೆ ನಮ್ಗೆ ಗೌರವ ಇದೆ. ಆದ್ರೆ ಈ ವ್ಯವಸ್ಥೆ ಹೆಂಗ್ ನಡೀತಾ ಇದೆ? 21 ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಯಾಕೆ ದೇಶದ ಪ್ರಧಾನಮಂತ್ರಿ ಮಾತಾಡಿಲ್ಲ? ದೇಶದ ವಿರುದ್ಧವಾಗಿರೋಲ್ಲ ನೀವೆಲ್ಲ? ದೇಶದ ವಿರೋಧಿಗಳ ದೇಶದ ಪರವಾಗಿ ಈ ಫಾರಿನ್ ಇಂದ ಫಂಡ್ ಎಷ್ಟು ಬಂದಿದೆ? BJP RSS ದೇಶದ್ರೋಹಿಗಳಂತೆ. ನಿಮ್ಮ ಅಕೌಂಟ್ ಫಾರಿನ್ ಫಂಡ್ ಏನಾರ ಬಂತ? ಅದು ನಾನು ಅಕೌಂಟ್ ಕೊಟ್ಬಿಡ್ತೀನಿ, ತಗೊಳ್ಳಿ. ಇಲ್ಲೇ ಮೊಬೈಲ್ ಪಾಕಿಸ್ತಾನದ ಏನಾದ್ರು? ಅಲ್ಲ, ಇಲ್ಲ ಪಾಕಿಸ್ತಾನ ಲಿಂಕ್ ಇದೆಯಾ? ಮೊಬೈಲ್ ಕೊಟ್ಬಿಡ್ತೀನಿ, ಯಾರ ಅಮೌಂಟ್ ಕಳಿಸಿ ತಗೊಳ್ಳಿ. ಪಾಕಿಸ್ತಾನ ಲಿಂಕ್ ಇದೆಯಾ? ಅದನ್ನ ಹೇಳ್ತಿರಲ್ಲ ಅಲ್ಲಿ. ಈ ದೇಶದ ವಿದ್ಯಾರ್ಥಿ ಹೋರಾಟ ಮಾಡ್ತಾ ಇದ್ದೀವಿ. ಅಲ್ಲೇನ್ ಗೊತ್ತಾ? ಹೋರಾಟ ಮಾಡ್ತಿದ್ರೆ ಈಗ ನೀವು ಹೋರಾಟಗಾರರಿಗೆ ಜನರೆಲ್ಲ ಕರೆದಿರೋದು ಏನ್ ಗೊತ್ತಾ? ನೀವೆಲ್ಲ ಆಂಟಿ ನ್ಯಾಷನಲ್ಸ್, ನಿಮ್ಗೆ ದೇಶ ವಿರೋಧಿ ಶಕ್ತಿಗಳು ನಿಮಗೆ ಫಂಡ್ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದವ್ರು ಕೊಟ್ಟಿದ್ದಾರೆ. ಈಗ ಚೈನಾದಿಂದ ನಿಮ್ಗೆಲ್ಲ ಐಡಿಯಾಲಜಿ ಬರ್ತಾ ಇದೆ.
ಅವೆಲ್ಲ ಸುಳ್ಳು. ಅವರು ಇವತ್ತು ಸರ್ಕಾರದಲ್ಲಿ ಮಿನಿಸ್ಟರ್ ರಾಜೀನಾಮೆ ಕೊಡೋದಕ್ಕೆ ಇವೆಲ್ಲ ನೆಪಗಳು. ಓಕೆ, ದಯವಿಟ್ಟು ಅವ್ರಿಗೊಂದು ಗಮನಕ್ಕಿರಲಿ. ಯಾವ ಫಾರಿನ್ನಿಂದ, ಯಾವ ಚೀನಾದಿಂದ, ಯಾವ ನೇಪಾಳದಿಂದ, ಯಾವ ಪಾಕಿಸ್ತಾನ ಒಂದೇ ಒಂದು ಪೈಸಾ ಬಂದಿಲ್ಲ. ನಾವು ಈ ದೇಶದ ಈ ಲೆಫ್ಟಿಸ್ಟ್ ಮೈಂಡ್ ಸೆಟ್ ಈ ತರ ಮಾಡ್ತಾ ಇದೆ ದೇಶದಲ್ಲಿ. ನೀವೆಲ್ಲ ಲೆಫ್ಟ್ ಎಷ್ಟೊಂದು ಜನ ಮಾತಾಡಿದಾರೆ. ಲೆಫ್ಟಿಸ್ಟ್ ಮೈಂಡ್ ಸೆಟ್ ಗಳಿವೆ, ಸುಳ್ಳು. ದುಷ್ಟ ಶಕ್ತಿಗಳ ಕೂಟ ಸೇರಿದೆ ಇಲ್ಲಿ. ಇವತ್ತು ಭಾರತ ದೇಶದಲ್ಲಿ ಲೆಫ್ಟಿಸ್ಟ್ಗಳು ಇವತ್ತು ಸಂವಿಧಾನ ಉಳಿಸಬೇಕು ಅಂತ ಬಂದಿರೋದು. ಸಂವಿಧಾನ ಉಳಿಸಬೇಕು ಅಂತ ನಮ್ಮ ಕರ್ತವ್ಯ. ಇದೇ ಬಿಜೆಪಿ ಒಬ್ಬ MP ಅನಂತ್ ಕುಮಾರ್ ಹೆಗಡೆ ಏನ್ ಮಾಡಿದ್ರು, ನಾವು ಬಂದಿದ್ದಾರೆ ಸಂವಿಧಾನ ಬದಲಾವಣೆ ಮಾಡಕ್ಕೆ ಅಂತ. ಆ ರೀತಿ ನಾವು ಕೆಲಸ ಮಾಡಲ್ಲ. ಇವತ್ತು ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿರೋ ಸಂವಿಧಾನ ನಾವು ಕೆಲಸ ಮಾಡ್ತೀವಿ. ಅವ್ರ ತರ ದೌರ್ಜನ್ಯ ದಬ್ಬಾಳಿಕೆ ನಾವು ಮಾಡೋರಲ್ಲ.